ಮಿತ್ರರೇ ನಮಸ್ಕಾರ. ಮಿತ್ರರೇ, ನರೇಂದ್ರ ಮೋದಿಯವರ 3.0 ಸರ್ಕಾರ ರಚನೆಯಾಗಿದೆ. ಕೆಲಸ ಕೂಡ ಆರಂಭವಾಗಿದೆ. ಎಲ್ಲ ಮಿನಿಸ್ಟರ್ಗಳು ಕೂಡ ತಮ್ಮ ತಮ್ಮ ಕೆಲಸವನ್ನು ಆರಂಭ ಮಾಡಿದ್ದಾರೆ. ನರೇಂದ್ರ ಮೋದಿಯವರು ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸಿ ಸರ್ಕಾರವನ್ನು ರಚಿಸಿ ಇಟಲಿ ಪ್ರವಾಸದಲ್ಲಿ ಕೂಡ ಇದ್ದಾರೆ. ಇದರ ನಡುವೆ ದೇಶದಲ್ಲಿ ಚರ್ಚೆ ಆಗ್ತಿರೋದೇನು? ಈ ಬಾರಿ ನರೇಂದ್ರ ಮೋದಿಯವರು ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ ಸಹಾಯದಿಂದ ಸರ್ಕಾರ ರಚನೆ ಮಾಡಿದ್ದಾರೆ. ಹೀಗಾಗಿ ಅವ್ರು ಏನೇನು ಕೇಳ್ತಾರೋ ಎಲ್ಲೋದನ್ನು ಕೂಡ ಪೂರೈಸಬೇಕಾದಂತಹ ಅನಿವಾರ್ಯತೆಯಲ್ಲಿ ಕೇಂದ್ರ ಸರ್ಕಾರ ಇದೆ ಅಥವಾ ಮೋದಿಯವರಿದ್ದಾರೆ ಅಂತ. ಮಿತ್ರರೇ, ಮಾಧ್ಯಮಗಳಲ್ಲಿ ಈ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಕನ್ನಡ ಮಾಧ್ಯಮದಲ್ಲಿ ಬರೀ ದರ್ಶನ್ ವಿಚಾರ ಚರ್ಚೆ ಆಗ್ತಾ ಇದೆ. ಆದರೆ ನ್ಯಾಷನಲ್ ಮೀಡಿಯಾದಲ್ಲಿ ನಿತೀಶ್ ಕುಮಾರ್ ಆ ಡಿಮ್ಯಾಂಡ್ ಇಡ್ತಾರೆ, ಚಂದ್ರಬಾಬು ನಾಯ್ಡು ಈ ಡಿಮ್ಯಾಂಡ್ ಇಡ್ತಾರೆ. ಇದ್ರ ಬಗ್ಗೆ ಎಲ್ಲ ಚರ್ಚೆ ಆಗ್ತಾ ಇದೆ. ಇದರ ನಡುವೆ ಮಿತ್ರರೇ, ನಿತೀಶ್ ಕುಮಾರ್ ಇಟ್ಟಂತಹ ಒಂದು ಬೇಡಿಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗಿದೆ. ಅದು ಕೇವಲ ಬಿಹಾರದ ವಿಚಾರವಾಗಿ ಅವರು ಬೇಡಿಕೆ ಇಟ್ಟಿಲ್ಲ, ಇಡೀ ದೇಶದ ವಿಚಾರವಾಗಿ ಬೇಡಿಕೆ ಇಟ್ಟಿದ್ದಾರೆ. ನೀವು ಇದೊಂದು ಕೆಲಸವನ್ನು ಮಾಡಲೇಬೇಕು, ಕೇಂದ್ರ ಸರ್ಕಾರ ಇದಕ್ಕೆ ಗಮನ ಹರಿಸಬೇಕು ಅಂತ. ನೀವೆಲ್ಲರೂ ಏನು ಅಂದುಕೊಳ್ತಾ ಇರ್ತೀರಿ? ನಿತೀಶ್ ಕುಮಾರ್ ಎಲ್ಲರೂ ಜಾತಿ ಗಣತಿಯನ್ನು ಬೇಡಿಕೆ ಇಟ್ಟಿರಬಹುದಾ? ನರೇಂದ್ರ ಮೋದಿ ಅವರು ಇದನ್ನು ಒಪ್ಕೊಳ್ಳೋದು ಕಷ್ಟ ಆಗುತ್ತೆ, ಯಾಕೆಂದರೆ BJP ಅದರ ವಿರುದ್ಧವಾಗಿದೆ. ಹೀಗೆಲ್ಲ ನಿಮ್ಮ ಮನಸ್ಸಿಗೆ ಬಂದಿರಬಹುದು. ಮಿತ್ರರೇ, ಅದಲ್ಲ. ನಿತೀಶ್ ಕುಮಾರ್ ಈ ದೇಶದಲ್ಲಿ ವಿದ್ಯುತ್ಗೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಬೇಡಿಕೆಯನ್ನು ಇಟ್ಟಿದ್ದಾರೆ. ಒಂದು ಕ್ರಾಂತಿಕಾರಿ ಬೇಡಿಕೆ ಇದು. ಇದನ್ನು ನರೇಂದ್ರ ಮೋದಿ ಅವರು ಇಂಪ್ಲಿಮೆಂಟ್ ಮಾಡೋದು ಸ್ವಲ್ಪ ಕಷ್ಟ ಇದೆ. ಏನದು ಬೇಡಿಕೆ? ನಿತೀಶ್ ಕುಮಾರ್ ಯಾಕೋಸ್ಕರವಾಗಿ ಆ ಡಿಮ್ಯಾಂಡ್ ಇಡ್ತಾ ಇದ್ದಾರೆ? ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಈ ಬಾರಿ ಚುನಾವಣೆಗೆ ಹೋಗೋದಕ್ಕೆ ಮುಂಚೆ ನರೇಂದ್ರ ಮೋದಿ ನೇತೃತ್ವದ BJP ಸರ್ಕಾರ ಇತ್ತಲ್ಲ, ಆ ಸಂದರ್ಭದಲ್ಲಿ ಅವರೊಂದು ಪ್ರಣಾಳಿಕೆಯನ್ನು ಕೊಟ್ಟಿದ್ರು. ನರೇಂದ್ರ ಮೋದಿ ಅವರ 3ನೇ ಅವಧಿಯಲ್ಲಿ ಮುಖ್ಯವಾಗಿ ನಾವು ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನು ಜಾರಿಗೆ ತರ್ತೀವಿ. ಎರಡನೇದಾಗಿ ಒನ್ ನೇಷನ್ ಒನ್ ಎಲೆಕ್ಷನ್ಗೆ ಹೆಚ್ಚು ಫೋಕಸ್ ಮಾಡ್ತೀವಿ, ಅದನ್ನು ಜಾರಿಗೆ ತರ್ತೀವಿ, ಇದು ನಮ್ಮ ಪ್ರಯಾರಿಟಿ ಅಂತ BJP ತನ್ನ ಪ್ರಣಾಳಿಕೆಯಲ್ಲಿ ಹೇಳಿತ್ತು. ಆದರೆ ಈ ಬಾರಿ BJPಗೆ 240 ಸೀಟ್ ಬಂದಿದೆ. ಏಕಾಂಗಿಯಾಗಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಇದನ್ನೆಲ್ಲ ಜಾರಿಗೆ ತರೋದಕ್ಕೆ ಸಾಧ್ಯ ಇದೆಯಾ? ಹೀಗೆಲ್ಲ ಒಂದು ಚರ್ಚೆ ನಡೀತಾ ಇದೆ. ಆದರೆ ನಿಮಗೆ ನೆನಪಿರಲಿ ಮಿತ್ರರೇ, ಈಗಾಗಲೇ ಚಂದ್ರಬಾಬು ನಾಯ್ಡು ಹೇಳಿದ್ದಾರೆ, ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ನಮ್ಮ ಯಾವುದೇ ವಿರೋಧ ಇಲ್ಲ. ಅವರು ಚುನಾವಣೆಗೆ ಮುಂಚೆನೇ ಹೇಳಿದರು, ಇದಾಗಬೇಕು, ಒಳ್ಳೆಯದಾಗುತ್ತೆ. ಯಾಕೆಂದರೆ ಆಂಧ್ರದಲ್ಲಿ ಈಗ ಲೋಕಸಭಾ ಚುನಾವಣೆ ಜೊತೆಗೆ ರಾಜ್ಯದ ವಿಧಾನಸಭೆ ಚುನಾವಣೆ ಕೂಡ ನಡೀತಾ ಇದೆ. ನಮಗೇನು ದೊಡ್ಡ ವ್ಯತ್ಯಾಸ ಆಗೋದಿಲ್ಲ, ಇದು ಒಳ್ಳೆಯದೇ, ದೇಶದ ಅಭಿವೃದ್ಧಿಗೆ ಇದು ಹಿತ ಆಗುತ್ತೆ ಅಂತ ಹೇಳಿ ಚಂದ್ರಬಾಬು ನಾಯ್ಡು ಈಗಾಗಲೇ ಅದನ್ನು ಒಪ್ಕೊಂಡಿದ್ದಾರೆ. ಇನ್ನು ನಿತೀಶ್ ಕುಮಾರ್ ವಿಚಾರಕ್ಕೆ ಬಂದರೆ, ಅವರು ಚುನಾವಣೆ ಆದ ಬಳಿಕವೇ ಹೇಳಿಕೆ ಕೊಟ್ಟಿದ್ದಾರೆ, ಒನ್ ನೇಷನ್ ಒನ್ ಎಲೆಕ್ಷನ್ ಒಳ್ಳೆಯದು, ನಾವು ಅದರ ಪರವಾಗಿದ್ದೀವಿ, ಅದರಲ್ಲಿ ನಮ್ಮ ಯಾವುದೇ ವಿರೋಧ ಇಲ್ಲ ಅಂತ JDU ಕೂಡ ಈಗಾಗಲೇ ಸ್ಪಷ್ಟಪಡಿಸಿದೆ. ಉಳಿದಂತೆ UCCಯನ್ನು ಜಾರಿಗೆ ತರೋದಕ್ಕೆ ಚಂದ್ರಬಾಬು ನಾಯ್ಡು ಇದುವರೆಗೆ ಏನೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ಆದರೆ JDU ಹೇಳಿದೆ, ಜಾರಿಗೆ ತಂದರೂ ಒಳ್ಳೆಯದು, ಅದರಿಂದ ಏನು ಅನಾಹುತ ಇಲ್ಲ, ಅದರ ಬಗ್ಗೆ ಸ್ಟಡಿ ಆಗಲಿ, ಜಾರಿಗೆ ತರಲಿ, ಹೀಗಂತ JDU ಕೂಡ ಹೇಳಿದೆ. ಅಲ್ಲಿಗೆ BJP ಅಂದುಕೊಂಡಂತಹ 2 ಯೋಜನೆಯೂ ಕೂಡ ಜಾರಿಯಾಗುವಂಥ ಸಾಧ್ಯತೆಗಳಿದೆ. ಅದಕ್ಕೇನು ಅಡ್ಡಿಯಾಗುತ್ತೆ ಅಂತ ಅನ್ನಿಸ್ತಾ ಇಲ್ಲ. ಇದರ ನಡುವೆ ಎಲ್ಲರೂ ಏನು ಅಂದುಕೊಂಡಿದ್ರು? ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಈ ಬಾರಿ ಆಂಧ್ರಕ್ಕೆ ಮತ್ತು ಬಿಹಾರಕ್ಕೆ ವಿಶೇಷ ಸ್ಥಾನಮಾನವನ್ನು ಕೇಳಬಹುದು. ಅದಕ್ಕೂ ಮುಂದುವರೆದು ನಿತೀಶ್ ಕುಮಾರ್ ಜಾತಿ ಗಣತಿಗೆ ಒತ್ತಾಯ ಮಾಡಬಹುದು. ಯಾಕೆಂದರೆ ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಅವರು ಕಾಂಗ್ರೆಸ್ ಮತ್ತು ಈ RJD ಜೊತೆಗಿದ್ರಲ್ಲ, ಆ ಸಂದರ್ಭದಲ್ಲಿ ಜಾತಿ ಗಣತಿಯ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಅದು ದೊಡ್ಡ ಚರ್ಚೆಯ ವಿಚಾರ ಕೂಡ ಆಗಿತ್ತು. ಬಿಹಾರದಲ್ಲಿ ಜಾತಿ ಗಣತಿ ಕೂಡ ನಡೆದಿತ್ತು. ಇದನ್ನು ದೇಶಾದ್ಯಂತ ಮಾಡಬೇಕು ಅಂತ ನಿತೀಶ್ ಕುಮಾರ್ ಡಿಮ್ಯಾಂಡ್ ಇಡಬಹುದು ಅಂತ ಅನೇಕರು ಅಂದುಕೊಂಡಿದ್ರು. ಮಿತ್ರರೇ, ನಿತೀಶ್ ಕುಮಾರ್ಗೆ ಈಗ ಅದರಲ್ಲೆಲ್ಲ ಆಸಕ್ತಿ ಇದ್ದಂತೆ ಕಂಡು ಬರ್ತಾ ಇಲ್ಲ. ನಿತೀಶ್ ಕುಮಾರ್ ಇದೆಲ್ಲದರ ಬದಲಾಗಿ ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿ ಮಾಡಿಕೊಂಡಿದ್ದಾರೆ. ನರೇಂದ್ರ ಮೋದಿ ಅವರ ಬಳಿಯಲ್ಲಿ ಒಂದು ಪ್ರಸ್ತಾಪ ಮಾಡಿದ್ದಾರೆ. ಈ ಹಿಂದೆಯೂ ಕೂಡ ಇದರ ಬಗ್ಗೆ ಅನೇಕ ಬಾರಿ ನಿತೀಶ್ ಕುಮಾರ್ ಮಾತನಾಡಿದ್ರು. ಈಗ ಅದನ್ನು ಕಾರ್ಯರೂಪಕ್ಕೆ ತರೋಕ್ಕಾಗುತ್ತಾ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಕೇಳ್ಕೊಂಡಿದ್ದಾರೆ. ಏನದು ಕೇಳಿದ್ರೆ, ಒನ್ ನೇಷನ್ ಒನ್ ಪವರ್ ಟ್ಯಾರಿಫ್. ಈ ದೇಶದ ವಿದ್ಯುತ್ ದರ ಒಂದೇ ರೀತಿಯಾಗಿರಬೇಕು, ಒಂದು ದೇಶಕ್ಕೆ ಒಂದು ವಿದ್ಯುತ್ ದರ. ಇದನ್ನು ಜಾರಿಗೆ ತರೋದಕ್ಕೆ ಕೇಂದ್ರ ಸರ್ಕಾರ ಯತ್ನ ಮಾಡಬೇಕು. ಇದು ನಿತೀಶ್ ಕುಮಾರ್ ಅವರ ಡಿಮ್ಯಾಂಡ್. ಮಿತ್ರರೇ, ಇದೊಂದು ದೊಡ್ಡ ಯೋಜನೆ, ಅಂದುಕೊಂಡಷ್ಟು ಈಸಿ ಆಗಿಲ್ಲ. ಬೇಕಾದರೆ ನರೇಂದ್ರ ಮೋದಿ ಅವರು ಒನ್ ನೇಷನ್ ಒನ್ ಎಲೆಕ್ಷನನ್ನು ಈಸಿಯಾಗಿ ಜಾರಿಗೆ ತರಬಹುದು. ಬಹುಮತದೊಂದಿಗೆ ಅದನ್ನು ಪಾಸ್ ಮಾಡಿಬಿಟ್ಟು ಅನೇಕ ರಾಜಕೀಯ ಪಕ್ಷಗಳು ಇದರ ಪರವಾಗೇ ಇರ್ತವೆ. ಏನು ದೊಡ್ಡ ಮಟ್ಟದ ವಿರೋಧ ಆಗಲಿಕ್ಕಿಲ್ಲ. INDIA ಕೂಡ ಅದನ್ನು ವಿರೋಧ ಮಾಡುತ್ತೆ. ಜೊತೆಗಿದ್ದವರು ಕೂಡ ಹೊಂದಿಕೊಳ್ಳಬಹುದು. ಆದರೆ ಮಿತ್ರರೇ, ಈ ಒನ್ ನೇಷನ್ ಒನ್ ಪವರ್ ಟ್ಯಾರಿಫ್ ಇದೆಯಲ್ಲ, ಇಡೀ ದೇಶಕ್ಕೆ ಒಂದೇ ವಿದ್ಯುತ್ ದರ, ಇದು ಅಷ್ಟು ಸುಲಭ ಇಲ್ಲ. ಇದು ಬಹಳ ರಿಸ್ಕಿ ಆದಂಥ ಒಂದು ಯೋಜನೆ. ಯಾಕೆ ನಿತೀಶ್ ಕುಮಾರ್ ಇದನ್ನು ಬೇಡಿಕೆ ಇಡ್ತಾ ಇದ್ದಾರೆ? ಇದಕ್ಕೊಂದು ದೊಡ್ಡ ಕಾರಣ ಇದೆ. ಇವತ್ತು ಮಿತ್ರರೇ, ಉತ್ತರದ ರಾಜ್ಯಗಳು, ಅದರಲ್ಲೂ ಮುಖ್ಯವಾಗಿ ಉತ್ತರ ಪ್ರದೇಶ ಇರಬಹುದು, ಬಿಹಾರ ಇರಬಹುದು, ಪಶ್ಚಿಮ ಬಂಗಾಳ ಇರಬಹುದು, ಈ ಎಲ್ಲ ರಾಜ್ಯಗಳಲ್ಲಿ ವಿದ್ಯುತ್ ದರದ್ದು ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಈ ದೇಶದಲ್ಲಿ ವಿದ್ಯುತ್ ದರವನ್ನು ಯಾರು ನಿಗದಿ ಮಾಡ್ತಾರೆ? ಹೇಗೆ ವಿದ್ಯುತ್ತನ್ನು ಸಪ್ಲೈ ಮಾಡಲಾಗುತ್ತೆ ಕೇಳಿದ್ರೆ, ಬೇಸಿಕ್ ಆಗಿ ಹೇಳಿಬಿಡ್ತೀನಿ. ಇಡೀ ದೇಶದಲ್ಲಿ ಪವರ್ ಜನರೇಟ್ ಮಾಡೋದಕ್ಕೆ ಒಂದಷ್ಟು ಕಂಪನಿಗಳಿದ್ದಾವೆ, ಪವರನ್ನು ಸಪ್ಲೈ ಮಾಡೋದಕ್ಕೆ ಹೆಚ್ಚಿನದಾಗಿ ಸರ್ಕಾರಿ ಕಂಪನಿಗಳಿದ್ದಾವೆ.
ಈಗ ಯಾವುದೋ ಒಂದು ಕಂಪನಿ ಪವರನ್ನು ಜನರೇಟ್ ಮಾಡುತ್ತೆ, ಅದು ನಾನಾ ಮೂಲಗಳಿಂದ ಪವರನ್ನು ಜನರೇಟ್ ಮಾಡಬಹುದು. ಕಲ್ಲಿದ್ದಲು ಮೂಲಕ ಪವರ್ ಜನರೇಟ್ ಆಗಬಹುದು, ಜಲವಿದ್ಯುತ್ತನ್ನು ಕೂಡ ತಯಾರು ಮಾಡ್ತಾರೆ, ಸೋಲಾರ್ ಮೂಲಕವೂ ವಿದ್ಯುತ್ ತಯಾರು ಮಾಡ್ತಾರೆ, ಪವನ ಶಕ್ತಿಯಿಂದಲೂ ವಿದ್ಯುತ್ ತಯಾರಾಗುತ್ತೆ. ಹೀಗೆ ಅನೇಕ ವಿಧವಾಗಿ ವಿದ್ಯುತ್ ತಯಾರಾಗುತ್ತೆ. ಆ ವಿದ್ಯುತ್ ತಯಾರು ಮಾಡುವಂತಹ ಕಂಪನಿಯಿಂದ ವಿತರಕ ಕಂಪನಿಗಳು ದುಡ್ಡು ಕೊಟ್ಟು ಖರೀದಿ ಮಾಡ್ತವೆ ವಿದ್ಯುತ್ತನ್ನು. ಆ ನಂತರ ಅದನ್ನು ಜನರಿಗೆ ಸಪ್ಲೈ ಮಾಡಲಾಗುತ್ತೆ ಅಥವಾ ಕಂಪನಿಗಳಿಗೆ ಸಪ್ಲೈ ಮಾಡಲಾಗುತ್ತೆ. ಈ ರೀತಿಯಾಗಿ ನಮ್ಮ ದೇಶದಲ್ಲಿ ವಿದ್ಯುತ್ತನ್ನು ಸಪ್ಲೈ ಮಾಡುವಂತಹ ಒಂದು ವ್ಯವಸ್ಥೆ ಇದೆ. ಇಲ್ಲೇನಾಗ್ತಾ ಇದೆ, ಕೆಲ ರಾಜ್ಯಗಳಿಗೆ ಇದು ಲಾಭದಾಯಕವಾಗಿ ಪರಿಣಮಿಸಿದೆ. ವಿದ್ಯುತ್ ಸಪ್ಲೈ ಮಾಡುವ ಕಂಪನಿಗಳು ಕಡಿಮೆ ದರದಲ್ಲಿ ವಿದ್ಯುತ್ತನ್ನು ಕೊಡ್ತವೆ, ಸರ್ಕಾರಿ ಕಂಪನಿಗಳು ಅದನ್ನು ಕೊಂಡು ಜನರಿಗೆ ತಲುಪಿಸ್ತವೆ. ಇಲ್ಲಿ ಸರ್ಕಾರಕ್ಕೇನು ನಷ್ಟ ಆಗೋದಿಲ್ಲ, ಆದರೆ ಲಾಭ ಆಗುತ್ತೆ. ಆದರೆ ಬಿಹಾರದಂಥ ರಾಜ್ಯದಲ್ಲಿ ಏನಾಗ್ತಾ ಇದೆ ಕೇಳಿದ್ರೆ, ವಿದ್ಯುತ್ ತಯಾರು ಮಾಡುವಂತಹ ಕಂಪನಿಗಳು ಹೆಚ್ಚಿನ ದರವನ್ನು ನಿಗದಿ ಮಾಡ್ತವೆ. ಆ ದರದಲ್ಲೇ ಜನರಿಗೆ ವಿದ್ಯುತ್ತನ್ನು ಕೊಡೋದಕ್ಕೆ ಬಿಹಾರದ ಸರ್ಕಾರಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಜನರಿಂದ ಆಕ್ರೋಶ ವ್ಯಕ್ತವಾಗುತ್ತೆ. ಉದಾಹರಣೆಗೆ, ವಿದ್ಯುತ್ ತಯಾರಕ ಕಂಪನಿಗಳು 1 ಯೂನಿಟ್ಗೆ 3 ರೂಪಾಯಿ 4 ರೂಪಾಯಿಯನ್ನು ನಿಗದಿ ಮಾಡಿದ್ರೆ ಬಿಹಾರದ ಜನರಿಗೆ ಬಿಹಾರ ಸರ್ಕಾರ 2.5 3 ರೂಪಾಯಿ ಕೊಡಬೇಕಾದಂತಹ ಅನಿವಾರ್ಯತೆ ಇದೆ. ಸಾಕಷ್ಟು ಲಾಸ್ ಆಗುತ್ತೆ. ಒಂದು ವೇಳೆ ದರ ಜಾಸ್ತಿ ಮಾಡ್ತೀವಿ ಅಂತಂದರೆ ಜನರ ವಿರೋಧವನ್ನು ಕಟ್ಟಿಕೊಳ್ಬೇಕಾಗುತ್ತೆ. ಈಗ ನಿತೀಶ್ ಕುಮಾರ್ ಏನು ಹೇಳ್ತಾ ಇದ್ದಾರೆ, ಇದು ಯಾವ ರಗಳೆಯೂ ಬೇಡ, ಇಡೀ ದೇಶದಲ್ಲಿ ಒಂದೇ ವಿದ್ಯುತ್ ದರ ಇರಬೇಕು. ನಾವು ಖರೀದಿ ಮಾಡುವ ದರವನ್ನು ಕೂಡ ಸರ್ಕಾರ ನಿಗದಿ ಮಾಡಬೇಕು. ಒಂದೊಂದು ಕಂಪನಿಗಳು ಒಂದೊಂದು ರೀತಿಯ ದರ ನಿಗದಿ ಮಾಡುವಂತಹದ್ದು, ಅದರಿಂದ ಖರೀದಿ ಮಾಡಿ ಸರ್ಕಾರ ಕೊಡುವಂತಹ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಷ್ಟ ಆಗುವಂತಹದ್ದು, ಇದ್ಯಾವುದು ಆಗಬಾರದು. ಇಡೀ ದೇಶದಲ್ಲಿ ಒನ್ ನೇಷನ್ ಒನ್ ಟ್ಯಾರಿಫ್, ಈ ರೀತಿಯಾಗಿ ಯೋಜನೆಯನ್ನು ಜಾರಿಗೆ ತನ್ನಿ ಅಂತ ಹೇಳಿ ನಿತೀಶ್ ಕುಮಾರ್ ಡಿಮ್ಯಾಂಡ್ ಇಟ್ಟಿದ್ದಾರೆ. ಮಿತ್ರರೇ, ಇದು ಅಂದುಕೊಂಡಷ್ಟು ಈಸಿ ಅಲ್ಲ. ಇದಕ್ಕೆ ಒಂದು 10ರಿಂದ 12 ರಾಜ್ಯಗಳು ಒಪ್ಕೊಂಡ್ರೆ ಇನ್ನು 10ರಿಂದ 15 ರಾಜ್ಯಗಳು ವಿರೋಧ ವ್ಯಕ್ತಪಡಿಸ್ತವೆ. ಯಾಕೆ ಗೊತ್ತಾ, ಇವತ್ತು ಕರ್ನಾಟಕದಂತಹ ರಾಜ್ಯಗಳಲ್ಲಿ ಈಸಿಯಾಗಿ ಪವರ್ ಸಿಗುತ್ತೆ. ನಮಗೆ ಪವರ್ ಸರ್ಪ್ಲಸ್ ಇದೆಯೇ ಹೊರತು ತೀರಾ ಕೆಲವೊಂದು ಸಂದರ್ಭದಲ್ಲಿ ಮಾತ್ರ ಪವರ್ ಶಾರ್ಟೇಜ್ ಆಗುತ್ತೆ. ಅದರ್ವೈಸ್ ನಮಗೆ ಬೇಕಾದಂತಹ ವಿದ್ಯುತ್ತನ್ನು ನಾವು ಪೂರೈಸಿಕೊಳ್ಳುವಂಥ ಸಾಮರ್ಥ್ಯ ಇದೆ. ಜೊತೆಗೆ ನಮ್ಮ ಸರ್ಕಾರಿ ಕಂಪನಿಗಳಿಗೆ ಕಡಿಮೆ ದರದಲ್ಲಿ ವಿದ್ಯುತ್ ಪೂರೈಕೆ ಆಗ್ತಾ ಇದೆ. ವಿದ್ಯುತ್ ತಯಾರಕ ಕಂಪನಿಗಳು ಕಡಿಮೆ ದರದಲ್ಲಿ ತಯಾರಿಸಿ ಸರ್ಕಾರಿ ಕಂಪನಿಗಳಿಗೆ ಕೊಡ್ತಾ ಇದ್ದಾವೆ. ಸರ್ಕಾರ ಅದನ್ನು ವಿತರಣೆ ಮಾಡಿ ಲಾಸೂ ಇಲ್ಲ ಲಾಭನೂ ಇಲ್ಲ ಅನ್ನುವಂಥ ಸ್ಥಿತಿಯಲ್ಲಿದೆ. ಒಂದು ಅರ್ಥದಲ್ಲಿ ಹೇಳಬೇಕು ಅಂತಂದರೆ ಲಾಭದಲ್ಲೇ ಇದೆ. ಹೀಗಾಗಿ ಸರ್ಕಾರ ಗೃಹ ಜ್ಯೋತಿಯಂತಹ ಯೋಜನೆಯನ್ನು ತಂದಿದ್ದು, ಉಚಿತವಾಗಿ ಜನರಿಗೆ ವಿದ್ಯುತ್ ಕೊಡ್ತೀವಿ ಅಂತ. ಈಗೇನಾಗುತ್ತೆ, ಕೇಂದ್ರ ಸರ್ಕಾರ ಒಂದೇ ದರವನ್ನು ಜಾರಿಗೆ ತಂದಿದ್ದೆ ಆದರೆ ಸರ್ಕಾರಕ್ಕೆ ಹೊರೆ ಬೀಳುತ್ತೆ. ಉದಾಹರಣೆಗೆ, ಕೇಂದ್ರ ಸರ್ಕಾರ 1 ಯೂನಿಟ್ಗೆ 2 ರೂಪಾಯಿಯನ್ನು ನಿಗದಿ ಮಾಡ್ತು ಅಂತ ಅಂದುಕೊಳ್ಳಿ. ಅಷ್ಟಕ್ಕೆ ನೀವು ಖರೀದಿ ಮಾಡಬೇಕು, ಮಾರಾಟವನ್ನು 3 ರೂಪಾಯಿಗೆ ಮಾಡಬೇಕು ಅಂತ. ಒಂದು ವೇಳೆ ಕರ್ನಾಟಕ ಸರ್ಕಾರ ಏನಾದರೂ 1.5 ರೂಪಾಯಿಗೆ ವಿದ್ಯುತ್ತನ್ನು ಖರೀದಿ ಮಾಡ್ತಾ ಇತ್ತು ಅಂತ ಅಂದುಕೊಳ್ಳಿ. ಕೇಂದ್ರ ಸರ್ಕಾರ 2 ರೂಪಾಯಿ ನಿಗದಿ ಮಾಡುತ್ತೆ. ಪ್ರತಿ ಯೂನಿಟ್ಗೆ ಹೆಚ್ಚುವರಿಯಾಗಿ 50 ಪೈಸೆಯನ್ನು ತಯಾರಕ ಕಂಪನಿಗೆ ಕೊಡಬೇಕಾಗುತ್ತೆ. ಇಂತಹ ರಾಜ್ಯಗಳಿಗೆ ನಷ್ಟ ಆಗುತ್ತೆ. ಇದು ಯಾವ ರಾಜ್ಯಕ್ಕೆ ಲಾಭ ಆಗುತ್ತೆ? ಬಿಹಾರದಂತಹ ರಾಜ್ಯಕ್ಕೆ ಲಾಭ ಆಗುತ್ತೆ. ಹೆಚ್ಚಿನ ದರವನ್ನು ಕೊಡ್ತಿರುವವರಿಗೆ ಲಾಭ ಆಗುತ್ತೆ, ಕಡಿಮೆ ದರ ಕೊಡ್ತಿರುವವರಿಗೆ ನಷ್ಟ ಆಗುತ್ತೆ. ಹೀಗಾಗಿ ಇದನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸುವಂತಹದ್ದು ಸ್ವಲ್ಪ ಕಷ್ಟ ಇದೆ. ಮಿತ್ರರೇ, ಇದರ ಜೊತೆಗೆ ಒಂದು ಸಾಂವಿಧಾನಿಕ ಬಿಕ್ಕಟ್ಟು ಕೂಡ ಇದೆ ಇದನ್ನು ಜಾರಿ ಮಾಡೋದಕ್ಕೆ. ಯಾಕೆ ಗೊತ್ತಾ, ಇವತ್ತು ನಿಮಗೆಲ್ಲ ಗೊತ್ತು, ನಮ್ಮ ದೇಶದಲ್ಲಿ ರಾಜ್ಯಗಳಿಗೆ ಸಂಬಂಧಪಟ್ಟಂಥ ಒಂದು ರಾಜ್ಯ ಪಟ್ಟಿ ಇದೆ. ಕೇಂದ್ರಗಳು ಯಾವ್ಯಾವ ವಿಚಾರದಲ್ಲಿ ನೀತಿ ನಿರ್ಣಯವನ್ನು ಮಾಡಬೇಕು ಅಂತ ಕೇಂದ್ರ ಪಟ್ಟಿ ಇದೆ. ಕೇಂದ್ರ ಮತ್ತು ರಾಜ್ಯ ಇಬ್ಬರೂ ಕೂಡ ನೀತಿ ನಿರೂಪಣೆಗಳನ್ನು ಮಾಡಬಹುದು ಅಂತ ಕನ್ಕರೆಂಟ್ ಲಿಸ್ಟ್ ಇದೆ, ಸಮವರ್ತಿ ಪಟ್ಟಿ. ಈ ವಿದ್ಯುತ್ ವಿಚಾರ ಕನ್ಕರೆಂಟ್ ಲಿಸ್ಟ್ನಲ್ಲಿದೆ, ಸಮವರ್ತಿ ಪಟ್ಟಿಯಲ್ಲಿರುವಂತಹದ್ದು. ಈ ವಿದ್ಯುತ್ ವಿಚಾರವಾಗಿ ಕೇಂದ್ರ ಸರ್ಕಾರವೂ ನಿಯಮವನ್ನು ಜಾರಿಗೆ ತರಬಹುದು, ರಾಜ್ಯ ಸರ್ಕಾರಗಳು ಕೂಡ ಕಾನೂನನ್ನು ರೂಪಿಸಬಹುದು. ಒಂದು ವೇಳೆ ಕೇಂದ್ರ ಸರ್ಕಾರ ರೂಪಿಸಿದಂತಹ ಕಾನೂನನ್ನು ರಾಜ್ಯ ಸರ್ಕಾರ ಒಪ್ಕೊಳ್ಬೇಕು ಅಂತ ಏನು ನಿಯಮ ಇಲ್ಲ. ರಾಜ್ಯ ಸರ್ಕಾರ ಅದನ್ನು ತಿರಸ್ಕಾರ ಮಾಡಿಬಿಡ್ಬೋದು. ಕೇಂದ್ರದ ನೀತಿ ಕೇಂದ್ರಕ್ಕೆ, ನಮ್ಮ ನೀತಿ ನಮಗೆ ಅಂತೇಳಿ ರಾಜ್ಯ ಸರ್ಕಾರವೇ ನಿರ್ಧಾರವನ್ನು ಕೈಗೊಳ್ಳಬಹುದು. ಹೀಗಾಗಿ ಒನ್ ನೇಷನ್ ಒನ್ ಪವರ್ ಟ್ಯಾರಿಫ್ ಅಂತ ಜಾರಿಗೆ ತಂದರೂ ಕೂಡ ಅದು ಯಶಸ್ವಿ ಆಗೋದು ಡೌಟು. ಇದಕ್ಕೇನು ಮಾಡಬೇಕಾಗುತ್ತೆ? 2/3 ಮೆಜಾರಿಟಿ ಬೇಕಾಗುತ್ತೆ. ವಿದ್ಯುತ್ತನ್ನು ಕೇಂದ್ರ ಪಟ್ಟಿಗೆ ವರ್ಗಾಯಿಸಿಕೊಳ್ಬೇಕಾಗತ್ತೆ. ಸಂವಿಧಾನಕ್ಕೆ ಬದಲಾವಣೆಯನ್ನು ತರಬೇಕಾಗತ್ತೆ. ಇದೆಲ್ಲ ದೊಡ್ಡ ಪ್ರೋಸೆಸ್ಸು. ಈ ಬಾರಿಯ ಸರ್ಕಾರದಿಂದ ಅದನ್ನೆಲ್ಲ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಸಂವಿಧಾನಕ್ಕೇನೋ ತಿದ್ದುಪಡಿಯನ್ನು ಮಾಡಿ ದೊಡ್ಡ ಮಟ್ಟದ ಬದಲಾವಣೆ ಮಾಡೋದಕ್ಕೆ ಕೇಂದ್ರ ಸರ್ಕಾರದ ಬಳಿಯಲ್ಲಿ ನಂಬರ್ಸ್ ಇಲ್ಲ. JDU ಮತ್ತು TDP ಇಬ್ಬರು ಒಟ್ಟಿಗೆ ನಿಂತ್ಕೊಂಡ್ರೂ ಕೂಡ ಇದು ಸಾಧ್ಯ ಆಗುವ ಮಾತಲ್ಲ. 2/3 ಮೆಜಾರಿಟಿ ಬೇಕಾಗುತ್ತೆ. ಹೀಗಾಗಿ ನಿತೀಶ್ ಕುಮಾರರ ಬೇಡಿಕೆ ಈಡೇರಿಸುವಂತಹದ್ದು ಕಷ್ಟ. ಹಾಗೂ ಒಂದು ವೇಳೆ ಸರಳ ಬಹುಮತದಲ್ಲಿ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಜಾರಿಗೆ ತಂತು ಅಂತ ಅಂದುಕೊಳ್ಳಿ. ಆ ಸಂದರ್ಭದಲ್ಲಿ INDIA ಕೂಟ ಅಧಿಕಾರದಲ್ಲಿರುವಂತಹ ರಾಜ್ಯಗಳು ಇದನ್ನು ತಿರಸ್ಕಾರ ಮಾಡಿಬಿಡಬಹುದು, ನಾವಿದನ್ನು ಒಪ್ಕೊಳ್ಳೋದಿಲ್ಲ ಅಂತ. ಉದಾಹರಣೆಗೆ, ಕೇಂದ್ರ ಬಹಳ ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೆ ತಂತು. ಬಹುತೇಕ ಸರ್ಕಾರಗಳು ಅದನ್ನು ತಿರಸ್ಕಾರ ಮಾಡಿದ್ವು. ಕರ್ನಾಟಕದಲ್ಲಿ ಹಿಂದಿದ್ದಂತಹ BJP ಸರ್ಕಾರ ಅದನ್ನು ಅಡಾಪ್ಟ್ ಮಾಡಿಕೊಂಡಿತ್ತು. ಆನಂತರ ಕಾಂಗ್ರೆಸ್ ಸರ್ಕಾರ ಬಂತು, ಅದನ್ನು ತಿರಸ್ಕಾರ ಮಾಡ್ತು, ಅದನ್ನು ಕಿತ್ತಾಕ್ತು. ನಾವು ಹಳೆಯ ಶಿಕ್ಷಣ ನೀತಿಯನ್ನೇ ಅನುಸರಿಸ್ತೀವಿ, ಕೇಂದ್ರದ್ದೆಲ್ಲ ಬೇಕಾಗಿಲ್ಲ ಅಂತ.
ಅಂದರೆ ಈ ರೀತಿಯಾಗಿ ಇದಕ್ಕೆ ಯಶಸ್ಸು ಕಾಣದೇ ಹೋಗಬಹುದು, ಯಾಕೆಂದರೆ ಸಾಂವಿಧಾನಿಕ ಬಿಕ್ಕಟ್ಟುಗಳು ಎದುರಾಗ್ತವೆ. ಆದರೂ ಕೂಡ ನಿತೀಶ್ ಕುಮಾರ್ ಇದಕ್ಕೆ ಬಹಳ ಡಿಮ್ಯಾಂಡ್ ಇಡ್ತಾ ಇದ್ದಾರೆ. ಮಿತ್ರರ, ಇದರಿಂದ ಏನಾದರೂ ಲಾಭ ಇದೆಯಾ? ಖಂಡಿತವಾಗ್ಲೂ ಲಾಭ ಇದೆ. ಇವತ್ತೇನಾಗ್ತಾ ಇದೆ, ವಿದ್ಯುತ್ ದರ ವೇರಿಯೇಷನ್ನಿಂದಾಗಿ ಇಂಡಸ್ಟ್ರಿಗಳು ಸೊರಗ್ತಾ ಇದ್ದಾವೆ. ರಾಜ್ಯ ಸರ್ಕಾರಗಳು ಅನೇಕ ಯೋಜನೆಯನ್ನು ತರ್ತವೆ. ಉದಾಹರಣೆಗೆ ಕರ್ನಾಟಕದಲ್ಲಿ ಗೃಹ ಜ್ಯೋತಿ ಯೋಜನೆ ಇದೆ. ಗೃಹ ಜ್ಯೋತಿ ಯೋಜನೆಯಿಂದಾಗಿ ಸರ್ಕಾರ ಫ್ರೀಯಾಗಿ ವಿದ್ಯುತ್ತನ್ನು ಕೊಡ್ತಾ ಇದೆ ಜನಸಾಮಾನ್ಯರಿಗೆ. ಸರ್ಕಾರದ ಮೇಲೆ ಬರ್ಡನ್ ಆಗುತ್ತೆ. ಇದಕ್ಕೆ ಬದಲಾಗಿ ಸರ್ಕಾರ ಏನು ಮಾಡುತ್ತೆ, ಇಂಡಸ್ಟ್ರಿಗಳಿಗೆ ಪೂರೈಸುವಂತಹ ವಿದ್ಯುತ್ ದರವನ್ನು ಜಾಸ್ತಿ ಮಾಡುತ್ತೆ. ಯೂನಿಟಿಗೆ ₹1, ₹2 ಹೀಗೆ ಜಾಸ್ತಿ ಆಗುತ್ತೆ. ಇದು ಕೈಗಾರಿಕೋದ್ಯಮಿಗಳ ಮೇಲೆ ನೆಗೆಟಿವ್ ಪರಿಣಾಮ ಬೀರುತ್ತೆ, ಇಂಡಸ್ಟ್ರಿಗಳ ಮೇಲೆ ಹೊಡೆತ ಬೀರುತ್ತೆ. ಒಂದು ವೇಳೆ ಇಡೀ ದೇಶದಲ್ಲಿ ಒಂದೇ ಪವರ್ ನೀತಿ ಇದ್ದಿದ್ದೆ ಆದರೆ, ಒನ್ ನೇಷನ್ ಒನ್ ಪವರ್ ಟ್ಯಾರಿಫ್ ಇದ್ದಿದ್ದೆ ಆದರೆ, ರಾಜ್ಯ ಸರ್ಕಾರಗಳಿಗಿರುವಂತಹ ಅಧಿಕಾರ ಮೊಟಕಾಗುತ್ತೆ. ಆಗ ಈ ರೀತಿಯ ಯೋಜನೆಗಳನ್ನು ಹೆಚ್ಚಾಗಿ ನೀಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕೆಂದರೆ ರಾಜ್ಯ ಸರ್ಕಾರದ ಮೇಲೆ ತೀರಾ ಬರ್ಡನ್ ಬೀಳುತ್ತೆ. ಹೇಗೆ ಅಂತಂದರೆ, ಈಗ ಇಂಡಸ್ಟ್ರಿಗಳಿಗೆ ಕೊಡುವ ವಿದ್ಯುತ್ತನ್ನು ಕೇಂದ್ರ ಸರ್ಕಾರ ₹4 ಪರ್ ಯೂನಿಟ್ ಅಂತ ನಿಗದಿ ಮಾಡ್ತು ಅಂತ ಅಂದುಕೊಳ್ಳಿ. ಈಗ ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ₹6 ₹7 ಕೊಡ್ತಾ ಇರುತ್ತೆ. ಈ ನೀತಿ ಜಾರಿಯಾಗಿದ್ದೇ ಆದರೆ ಕರ್ನಾಟಕ ಸರ್ಕಾರವೂ ಕೂಡ ₹3 ₹4 ಕೇಂದ್ರ ಏನು ನಿಗದಿ ಮಾಡುತ್ತೋ ಅಷ್ಟೇ ದರಕ್ಕೆ ವಿದ್ಯುತ್ತನ್ನು ಪೂರೈಕೆ ಮಾಡಬೇಕಾಗತ್ತೆ. ಅಂತಹ ಸಂದರ್ಭದಲ್ಲಿ ರಾಜ್ಯಕ್ಕೆ ಬರುವ ಆದಾಯ ಆಗಿರಬಹುದು ಅಥವಾ ಆದಾಯ ಸರಿದೂಗಿಸುವಂತಹ ಆಪ್ಷನ್ ಆಗಿರಬಹುದು, ಇದೆಲ್ಲ ಮೊಟಕಾಗತ್ತೆ. ಹೀಗಾಗಿ ಬಹುತೇಕ ರಾಜ್ಯಗಳು ಇದನ್ನು ವಿರೋಧಿಸ್ತವೆ, ತಮ್ಮ ಜನಪ್ರಿಯ ಸ್ಕೀಮ್ಗಳಿಗೆ ತೊಡಕಾಗತ್ತೆ ಎನ್ನುವ ಕಾರಣದಿಂದಾಗಿ. ಆದರೆ ಮಿತ್ರರೇ, ನಿತೀಶ್ ಕುಮಾರ್ ಇದರ ಬಗ್ಗೆ ಬಹಳ ಆಸಕ್ತಿಯನ್ನು ವಹಿಸಿದ್ದಾರೆ. ಕೇಂದ್ರ ಸರ್ಕಾರ ಇದನ್ನು ಜಾರಿ ಮಾಡಲೇಬೇಕು ಅಂತ ಅವರು ಪ್ರತಿಪಾದಿಸುವಂತಹ ಸಾಧ್ಯತೆಯೂ ಕೂಡ ಇದೆ. ಹಲವು ವರ್ಷಗಳಿಂದಲೂ ಕೂಡ ಇದನ್ನು ಹೇಳ್ತಾ ಇದ್ದಾರೆ, ಈ ದೇಶಕ್ಕೆ ಇದು ಅನಿವಾರ್ಯ ಅಂತ. ಮುಂದೇನಾಗುತ್ತೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮಿತ್ರರೇ, ಈ ಒನ್ ನೇಷನ್ ಒನ್ ಪವರ್ ಟ್ಯಾರಿಫ್ ಬಗ್ಗೆ ನೀವೇನಂತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.